ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವ್ರನ್ನ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಒನ್ ಆಫ್ ದಿ ಫೈನೆಸ್ಟ್ ಫಿಲ್ಮ್ ಮೇಕರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಇವರ ಸಿನಿಮಾಗಳಲ್ಲಿ ಮಾಸ್ ಎಲಿವೇಶನ್ ಆಗಿರ್ಬೋದು, ಟೆಕ್ನಿಕಲ್ ಕ್ರಾಫ್ಟ್ ಆಗಿರ್ಬೋದು, ಸೌಂಡ್ ಡಿಸೈನಿಂಗ್ ಆಗಿರ್ಬೋದು, ಅಥವಾ ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವರು ಪರ್ಫೆಕ್ಷನ್ಸ್ ಅಂತ ಕೂಡ ಇವ್ರನ್ನ ನಾವು ಕರಿಬೋದು. ಸೊ ಇವತ್ತು ನಮ್ಮ ಹುಡುಗ ಇದ್ದಾರೆ, ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು, ದ ಶೋ ಮ್ಯಾನ್, ಡೈರೆಕ್ಟರ್ ಪ್ರೇಮ್ ಸರ್. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನಿಮ್ಮನ್ನು ಮಾತಾಡ್ಸಕ್ಕೆ ತುಂಬಾ ಖುಷಿ ಆಗುತ್ತೆ ಸರ್. ಇಷ್ಟೊಂದು ಬ್ಯುಸಿ ಇದ್ರು ಕೂಡ ಸಂದರ್ಶನಗಳನ್ನ ಕೊಡ್ತಾ ಇದ್ದೀರಾ. ನಥಿಂಗ್ ಅಪ್ಪ, ಹಂಗೇನಿಲ್ಲ. ನೀವೆಲ್ಲ ಇದ್ರೆ ನಾನು, ನೀವೇ ಇಲ್ಲ ನಾನು ಏನು ಮಾಡಲಿ, ಸಿನಿಮಾ ಮಾಡ್ಬಿಟ್ಟು. ಥ್ಯಾಂಕ್ ಯು ಸರ್. ಇವಾಗ ನಿಮ್ಮ ಒಂದು ಫಿಲ್ಮೋಗ್ರಫಿ ನಾವು ಆ್ಯಕ್ಚುಲಿ ನೋಡೋದಾದ್ರೆ, ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಈ ಮಾಸ್ ಎಲಿವೇಶನ್ಗಳು ಇದ್ದೇ ಇರುತ್ತೆ. ಅಂದರೆ ಈ ಮಾಸ್ ಎಲಿವೇಶನ್ ನಿಮ್ಮ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. ಸೊ ಈ KD ಸಿನಿಮಾದಲ್ಲಿ ಈ ಮಾಸ್ ಜೊತೆಗೆ ಒಂದು ಸ್ವಲ್ಪ ಡಾರ್ಕರ್ ಹಾಗೆಯೇ ಒಂದು ರಾ ಟೋನ್ ಆ್ಯಡ್ ಆಗಿದೆ. ಸೊ ಅಂದರೆ ಈ ಒಂದು ಶಿಫ್ಟ್ ಕಾನ್ಶಿಯಸ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಮಾಡಿದ್ರೆ ಹೇಗೆ? ಅಂದರೆ ಎಲ್ಲರೂ ಒಂದೊಂಥರ ಡಿಫ್ರೆಂಟ್ ನೋಡೋಗೆ ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ಬೇರೆ ಥರ ಇರಲಿ ಅಂತ ಮಾಡಿದ್ದೀನಿ ಅಷ್ಟೇ, ಸಿಂಪಲ್. ಆ್ಯಂಡ್ 1970s ಬ್ಯಾಕ್ಗ್ರಾಪ್ ಇದು. ನಿಮ್ಗೆ ಅವಾಗೇನು ಬ್ಯಾಂಗ್ಳೂರು ನೋಡಿದ್ರೆ ನಿಮಗೆಲ್ಲ ತುಂಬ ಜನ ಇಲ್ಲ, ಇದಿಲ್ಲ, ಎಲ್ಲ ಡಬಲ್ ಡಕ್ಕರ್ ಬಸ್ಗಳು, ಮತ್ತು ತಿರ್ಗಾ ನೋಡೋಕ್ಕೆ ತುಂಬ ಸೈಲೆಂಟ್ ಇದಿತ್ತು. ಬಟ್ ಇದನ್ನು ವೈಭೀಕರಣ ಚೆನ್ನಾಗಿ ಮಾಡಿದ್ದೀವಿ. 1980s ತುಂಬ ಅದ್ಭುತವಾಗಿ ವಿಜುವಲ್ನ ನೋಡಿದ್ರೆ ವಾವ್ ಅಂತ ಅನ್ಸ್ಬೇಕು. ಈಗ ನೋಡಿದ್ರಿ, ನನ್ನ ಸಾಂಗ್ ನೋಡಿದ್ರೆ, ಸೊ ಆ ಥರ ತುಂಬ ವೈಭೀಕರಣ ಮಾಡಿದ್ದೀವಿ. ಅದನ್ನ ಎಲ್ಲರಿಗೂ ವಿಜುವಲ್ ನೋಡಿದ್ರೆ ನಮ್ಮ ಕನ್ನಡಿಗರು ನಮ್ಮವರು ಎಷ್ಟು ಇದು, ನಮ್ಮ ಬೆಂಗಳೂರು ಎಷ್ಟು ಅದ್ಭುತವಾಗಿದ್ದರೆ ಹಂಗಿದ್ರೆ ಹೆಂಗಿರ್ತಾಯಿತ್ತು, ಹಿಂಗಿದ್ರೆ ಅನ್ನೋ ಒಂದು ಇದನ್ನು ತೋರಿಸಿದ್ದೀನಿ ಅಷ್ಟೇ. ನಿನ್ನೆ ಮೋಹನ್ ಸರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನೇ ಹೇಳ್ತಾ ಇದ್ರು. ಬಿಕಾಸ್ ಏನಕ್ಕೆ ಒಂದು ವರ್ಷ ಆಲ್ಮೋಸ್ಟ್ ಸೆಟ್ ಮಾಡೋದಕ್ಕೆ 1 ವರ್ಷ ತೊಗೊಂಡ್ವಿ. ಫಸ್ಟ್ ಟೈಮ್ ಅವರು ಡಬಲ್ ಡಕ್ಕರ್ ಬಸ್ ಹಾಕಿದ್ದು. ಇದುವರೆ ತನಕ ಆ ಥರ ಪ್ರಾಪರ್ಟೀಸ್ ಮೇಲೆ ಅವರು ಪ್ರಯೋಗ ಮಾಡಿರಲಿಲ್ಲ. ಸೊ ಪ್ರೇಮ್ ಸರ್ ಜೊತೆಗೆ ನಾನು ಕೆಲಸ ಮಾಡಿದ್ದು ಹೊಸದಾಗಿ ಕಲ್ತ್ಕೊಂಡಂಗೆ ಆಯಿತು ಅಂತ ಅವ್ರು ಹೇಳ್ತಾ ಇದ್ರು. ನಥಿಂಗ್ ನಾನು ಅವರಿಂದ ಕಲ್ತಿದ್ದಾಯ್ತು. ಏನಕ್ಕೆ ಈಸ್ ಗುಡ್ ಆಡಕ್ಟರ್, ತುಂಬ ಮೋಹನ್ ಬಿಕ್ಕರೆ ಅವರು. ಆ್ಯಂಡ್ ಒಳ್ಳೆ ಕ್ರಿಯೇಟರ್ ಕೂಡ. ಏನು ಹೇಳಿದ್ರು ಅವ್ರು ಆಗಲ್ಲ ಅಂತಿರ್ಲಿಲ್ಲ. ಸೊ ಹಿಂಗೆ ಇರಬೇಕು ಅಂತ ಹಂಗೆ ಮಾಡ್ಕೊಡೋರು ಅವ್ರು ನಮಗೆ. ಅದಾದ್ಮೇಲೆ ಅದನ್ನು ಸಟ್ಟೆಲ್ಲ ಆದಮೇಲೆ VFX ಕನೆಕ್ಟ್ ಮಾಡಿದ್ವಿ. ಇಟ್ಸ್ ಅಮೇಝಿಂಗ್. ಎಂಟೈರ್ ಬೆಂಗಳೂರು ಸಿಟಿನ ಕನೆಕ್ಟ್ ಮಾಡಿದ್ವಿ VFX. ಸೊ ತುಂಬ ಚೆನ್ನಾಗಿತ್ತು. ಆ ಸೆಟ್ಟು ಕೆಲಸ ಮಾಡಿ ಚೆನ್ನಾಗಿ ಹೊಂದಾಣಿಕೆ ಆಯಿತು ನಮ್ಮ VFXಗೂ ಸೆಟ್ಗೆ. ಸರ್, ಇವಾಗ 70s 80s ಬ್ಯಾಕ್ ಡ್ರಾಪು ಅಂದರೆ ಇದು ಕೇವಲ ಏನಂದರೆ ಒಂದು ಸೆಟ್ಟಿಂಗ್ ಆಗ, ಅಥವಾ ಆ ಕಾಲದ ಪಾಲಿಟಿಕ್ಸು, ವೈಲೆನ್ಸು, ಇದೆಲ್ಲ KD ಕ್ಯಾರೆಕ್ಟರನ್ನು ಏನಾದರೂ ಅಂದರೆ ಇದು ಮಾಡ್ತಿದ್ಯಾ ಅನ್ನುವಂಥದ್ದು, ಶೇಪ್ ಮಾಡ್ತಾ ಇದೆಯಾ ಅಂತ? ಇಲ್ಲಪ್ಪ, ಅದೆಲ್ಲ ನಿಮಗೆ KD ಬರೋದೇ ನಿಮಗೆಲ್ಲ ಇದು ಎಲ್ಲಿ ಸೇರುತ್ತೆ ಅಂದರೆ 1970s ನಡೆಯೋ ರಿಯಲ್ ಸ್ಟೋರಿ ಆಗಿರೋದ್ರಿಂದ ಆ ಬ್ಯಾಕ್ಗ್ರಾಪು, ಆ ಸ್ಟೈಲು, ಆ ಬ್ಲಡ್ ಶೇಡು ಇದ್ದೇ ಇರುತ್ತೆ. ನಿಮಗೆ 80sಲ್ಲೆಲ್ಲ ನಿಮಗೆ ಸಿಕ್ಕಾಪಟ್ಟೆ ಅಂಡ್ರೋಲ್ ಟೂ ಮಚ್ ಓವರ್ ಇದಿತ್ತು. ಬಟ್ ನಾವು ಅದನ್ನು ತುಂಬ ವೈಭೀಕರಿಸಿಲ್ಲ. ಫ್ಯಾಮಿಲಿ ನೋಡ್ಬೋದು, ಕುಂತ್ಕೊಂಡು ಆರಾಮ್ಸೆ ಫ್ಯಾಮಿಲಿ. ಸೆಕೆಂಡ್ ನಾನು ಮಾಡಿರೋದು ಒಂದು ಫ್ಯಾಮಿಲಿ ಸಿನಿಮಾ. ಬಟ್ ಅಷ್ಟೇ ವೈಭೀಕರಣ, ಆ್ಯಕ್ಷನ್ ಇದ್ದೇ ಇರ್ತದೆ. ಆ್ಯಕ್ಷನ್ ಅಂದ ತಕ್ಷಣ ಓ ಓ ಓ ಅಂತ ಓ ಅಂತ ಹೊಡೆಯೋದನ್ನಲ್ಲ. ಸೊ ರಿಯಲಿಸ್ಟಿಕ್, ತುಂಬ ರಿಯಲಿಸ್ಟಿಕ್ ಮಾಡಿದ್ದೀನಿ. ಟ್ರೈಲರ್ ನೋಡಿದಾಗ ನಮಗೇನನ್ಸುತ್ತೆ, KD ಅನ್ನೋ ಹೆಸರು ಆ್ಯಕ್ಚುಲಿ ವ್ಯಕ್ತಿಗಿಂತ ದೊಡ್ಡದಾಗಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಒಂದು ವ್ಯಕ್ತಿ ಕಥೆನ ಅಥವಾ ಒಂದು ಹೆಸರೇ ಒಂದು ಮಿತ್ತಾಗಿ ರೂಪುಗೊಳ್ಳೋ ಜರ್ನಿನ ಅಂತ? ಒಂದು ವ್ಯಕ್ತಿಕತೆ. ಎಸ್, ಕಾಳಿದಾಸ ಒಂದು ವ್ಯಕ್ತಿಕತೆ. ಎಸ್, 100%. ಎಸ್. ಆಮೇಲೆ ಮತ್ತೊಂದು ಏನಂದರೆ, ಧ್ರುವ ಸರ್ ಅವ್ರನ್ನ ನಾವು ನೋಡೋದು ಖುಷಿ ಆಗುತ್ತೆ. ಅಂದರೆ ಅವರ ಒಂದು ಟ್ರಾನ್ಸ್ಫಾರ್ಮೇಷನ್ ಅದ್ದೂರಿಯಿಂದ ಇಲ್ಲಿವರೆಗೂ ಅವರು ಮಾಡಿರುವ ಸಿನಿಮಾಗಳಲ್ಲಿ ಅಂದರೆ ಇದು ಅಂದರೆ ಲೇಯರ್ಡ್ ಪರ್ಫಾರ್ಮರ್. ಪ್ರತಿಯೊಂದು ಹಂತದಲ್ಲೂ ಕೂಡ ಎವಾಲ್ವ್ ಆಗಿದ್ದಾರೆ. ನೀವು ಈ ಒಂದು ಸಿನಿಮಾದಲ್ಲಿ ಇಂಟೆನ್ಸಾಗಿ ಆ್ಯಕ್ಚುಲಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಇಂಟೆನ್ಸಿಟಿನ ನೀವು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ರೀಶೇಪ್ ಮಾಡಿದ್ರೆ ಅವ್ರನ್ನ ಹೆಂಗೆ ಅಂತ? ನಾನು ಯಾವುದೇ ಪಾತ್ರ ಬರೆದ್ರೂ, ಯಾವುದೇ ಸಿನಿಮಾದಲ್ಲಿ ಸ್ಟೋರಿಗಳು ಬರೀಲಿ, ನೀವೇನೇ ಮಾಡಿ, ನನ್ನ ಸಿನಿಮಾಗಳಲ್ಲಿ ನಾನು ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಅಂತ ಫಿಕ್ಸ್ ಮಾಡಿಬಿಡ್ತೀನಿ. ನಾನು ಎಲ್ಲ ಕ್ಯಾರೆಕ್ಟರ್ಗಳು ಹಂಗೆ. ಪ್ರತಿ ಸಂಜು ಬಾಬಾ ಕ್ಯಾರೆಕ್ಟರು ಅಷ್ಟೇ, ರವಿ ಸರ್ ಕ್ಯಾರೆಕ್ಟರು ಅಷ್ಟೇ, ಧರ್ಮಣ್ಣನ ಕ್ಯಾರೆಕ್ಟರ್, ರಮೇಶ್ ಸರ್ ಕ್ಯಾರೆಕ್ಟರು ಅಷ್ಟೇ, ನಿಮಗೆ ನಮ್ಮ ಡಾರ್ಲಿಂಗ್ದು ಕಿಚ್ಚ ಸುದೀಪ್ ಬಂದು ಅದು ಅಷ್ಟೇ. ನನ್ನ ಪಾತ್ರಗಳು ಅಂಥದ್ರಲ್ಲಿ ಧ್ರುವ ಬಂದ್ಬಿಟ್ಟು ಹೋಲ್ ಕತೆ ಅವನು. ಸೊ ಅದನ್ನು ನನ್ನ ಪಾತ್ರ ಹಿಂಗೆ ಇರಬೇಕು, ಆಮೇಲೆ ಹಿಂಗೆ ರಿಯಲಿಸ್ಟಿಕ್ ಇರಬೇಕು. ನಿನ್ನ ನೋಡಿದ್ರೆ ಯಾರೋ ಹೀರೋ ಅನ್ನೋದ್ಕಿಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ನಮ್ಮ ಹುಡುಗ, ನನ್ನ ತಮ್ಮನೋ, ನಮ್ಮ ಅಣ್ಣನೋ, ನನ್ನ ಮಗನೋ ಅಂತ ರಿಸಂಬಲ್ ಆಗಬೇಕು. ಸೊ ಆ ಇಂಟೆನ್ಸಿಟಿಲಿ ನಾನು ಮಾಡ್ತೀನಿ. ನಾನು ಕತೆ ಪ್ರಕಾರ ಮಾಡ್ತೀನಿ. ಯಾರೇ ಹೀರೋ ಆದರೂ ಕತೆ ಪ್ರಕಾರನೇ ಮಾಡ್ತೀನಿ ನಾನು. ಆಬ್ವಿಯಸ್ಲಿ. ಸರ್, ಧ್ರುವ ಸರ್ನ ಅಂದರೆ ನೀವು ಕಂಪ್ಲೀಟ್ಲಿ ಇವಾಗ ನಾವು ಅಂದರೆ ನೋಡೋದಾದರೆ ಒಂದು ಹೀರೋ ಆಗಿ ಇರುತ್ತಾ, ಅಥವಾ ಒಂದು ಗ್ರೇ ಝೋನಲ್ಲೇ ಅವ್ರದ್ದು? ನೋಡಿ ಪಿಕ್ಚರು, ಸಿನಿಮಾ ನೋಡಿ. 30ನೇ ತಾರೀಕು ಬರ್ತದೆ. ಇನ್ನೇನು 24 hour ಇದೆ ನೋಡಿ. ಏನು ಸಂಜಯ್ ದತ್ ಸರ್ ಅವರ ಆ್ಯಕ್ಚುಲಿ ಅಂದರೆ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ಸ್ವಲ್ಪ ಭಯ ಆಗುತ್ತೆ ಅವ್ರನ್ನ, ನಾರ್ಮಲ್ ಆಗಿ. ಬಿಕಾಸ್ ಏನಂದರೆ ಅವರು ಪರ್ಫಾರ್ಮ್ ಮಾಡಿರೋಂಥ ಒಂದು ಕ್ಯಾರೆಕ್ಟರ್ಸ್ಗಳು ಆ ರೀತಿ. ಸೊ ಇಲ್ಲಿ ನಮ್ಮ ಧ್ರುವ ಸರ್ ಅವ್ರ ವಿರುದ್ಧ ಹೋರಾಡ್ತಾರಾ, ಅಥವಾ ಅವರ ಒಂದು ಇನ್ಫ್ಲೂಯೆನ್ಸ್ನಲ್ಲಿ ಏನಾದರೂ ಎವಾಲ್ವ್ ಆಗ್ತಾರಾ, ಏನು ಕತೆ ಅಂತ ಗೊತ್ತಿಲ್ಲಪ್ಪ, ನನಗೂ ಗೊತ್ತಿಲ್ಲ. ಪಿಕ್ಚರ್ ಮಾಡಿದ್ದೀನಿ ನೋಡಿ. ಒಂದು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಂಜಯ್ ದತ್ ಏನು, ಮತ್ತು ಧ್ರುವರ್ ಏನು, ಮತ್ತು ರಮೇಶ್ ಸರ್ ಏನು, ಆ್ಯಂಡ್ ಡಾರ್ಲಿಂಗ್ ಏನು, ಎಲ್ಲರೂ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅಲ್ವಾ? ಸೊ
ಈ ಕತೆ ಮಾಡೋವಾಗ ಡಿಸ್ಕಷನ್ ಮಾಡೋಣ ಇಂಥವೆಲ್ಲ ಬನ್ನಿ ನೆಕ್ಸ್ಟ್. ಸರಿ ಸರ್. ಸರ್ ನಾನು ಆಗಲೇ ಹೇಳ್ದಂಗೆ ಟೆಕ್ನಿಕಲಿ ಕೂಡ ತುಂಬ ಸ್ಟ್ರಾಂಗ್ ಇರ್ತೀರ ಸರ್. ಹಾಗೆಯೇ ಎಮೋಷನ್ಸ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀರಾ. ಬಿಕಾಸ್ ಇವಾಗ ನಿನ್ನೆ ಸುದೀಪ್ ಸರ್ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನೇ ಹೇಳಿದ್ರು. ಇವಾಗ ಎಲ್ಲೋ ಒಂದು ಕಡೆ ಅಂದರೆ ಬಿಳಿ ಹಾಳೆ ಮೇಲೆ ಆ ಕಪ್ಚುಕೆ ಎಲ್ಲಿದೆ ಅಂದರೆ ಜನರು ಅದನ್ನೇ ಪಾಯಿಂಟ್ ಔಟ್ ಮಾಡ್ತಾರೆ. ಅಂದರೆ ಆ ಒಳ್ಳೆದನ್ನೆಲ್ಲ ಬಿಟ್ಬಿಡ್ತಾರೆ. ಬಿಕಾಸ್ ಏನಕ್ಕಂದರೆ ಅಂಥದ್ರಲ್ಲೂ ಕೂಡ ಇವಾಗ ನೀವು ಇದನ್ನೆಲ್ಲ ಅಂದರೆ ಹೋರಾಡಿ ಗೆದ್ದು ನೀವು ಆ್ಯಕ್ಚುಲಿ ನೀವು ಬರ್ತಾ ಇದ್ದೀರಾ. ಸೊ ಇವಾಗ ಎಮೋಷನ್ಸ್ಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ. ಪ್ರತಿಯೊಬ್ಬರು ಮೈಂಡ್ ಸೆಟ್ ಒಂದೊಂಥರ ಇರುತ್ತೆ ಸರ್ ಆ್ಯಕ್ಚುಲಿ. ಅಂದರೆ ಎಲ್ರದ್ದು ಒಂದೊಂಥರ. ನೀವು ಪ್ರತಿಯೊಬ್ಬರಿಗೂ ಕೂಡ ಆ ಎಮೋಷನ್ ಕನೆಕ್ಟ್ ಮಾಡಿಸ್ತೀರಾ. ಇದು ಹೆಂಗೆ ಸರ್ ಪಾಸಿಬಲ್? ಹೆಂಗೆ ಯಾವ ರೀತಿ? ಏನಿಲ್ಲಪ್ಪ, ಪ್ರತಿಯೊಬ್ಬರು ನಾನು ನೋಡಿದ್ರೆ ಎಮೋಷನ್ಸ್ ಅವ್ರಿಗೆ ಅಷ್ಟೇ. ನಾನೇನು ಕನೆಕ್ಟ್ ಮಾಡಿಸಲ್ಲಪ್ಪ. ನಾನು ಇರೋದೇ ಹೆಂಗೆ, ಓಕೆ, ನಾನು ಬದುಕಿರೋದಂಗೆ, ನಾನು ಇರೋದಂಗೆ, ನನ್ನ ಜೀವನ, ನನ್ನ ಲೈಫೇ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ನನ್ನ ಲೈಫೇ ಹಂಗೆ. ನಾನು ಅವಾಗಿಂದ ನನ್ನ ಹಳ್ಳಿಯಿಂದ ನಮ್ಮ ಊರಿಂದ ನಾನು ಹೆಂಗೆ ಬಂದೆ ಇವತ್ತು ಹಂಗೆ ಹೋಗ್ತಾ ಇದ್ದೀನಿ ಬಿಟ್ರೆ ನಥಿಂಗ್. ನಾನು ನೋಡಿದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ಎಮೋಷನ್ ನಾನು ಕನೆಕ್ಟ್ ಮಾಡ್ತಾರೆ. ಬಿಕಾಸ್ ಆಫ್ ನಾನು ಮಾಡಿರೋ ಸಿನಿಮಾಗಳಾಗಲಿ, ನಾನು ಬರೆದಿರೋ ಸಾಂಗ್ಸ್ಗಳಾಗಲಿ, ಸೊ ಅದಕ್ಕೆ ಕನೆಕ್ಟ್ ಆಗ್ತಾರೆ. ಅದು ಬಿಟ್ಟು ನಾನೇನು ಚೇಂಜ್ ಆಗಿಲ್ಲಪ್ಪ. ನಾನು ಅಲ್ಲಿಂದ ಇಲ್ಲಿವರೆಗೂ ಒಂದೇ ಥರ ಇದ್ದೀನಿ. ಸ್ವಲ್ಪ ಪ್ಯಾಂಟು, ಸ್ವಲ್ಪ ಇದು ಶರ್ಟ್ಗಳು, ಇವೆಲ್ಲ ಒಂದು 15,000 20,000, ವಾಚು, ಈ ಫೋನ್ಗಳು, ಇವೆಲ್ಲ ಚೇಂಜ್ ಆಗಿರ್ಬೋದು ಬಿಟ್ರೆ. ಯಾಕಂದ್ರೆ ಸ್ವಲ್ಪ ದುಡ್ಡು ಬಂದಾಗ ಚೇಂಜ್ ಆಗಲೇಬೇಕಲ್ಲ. ಮನ್ಸಿನ ಒಳಗಡೆ ಇನ್ನರ್ ಫೀಲಿಂಗ್ ಚೇಂಜ್ ಆಗಬಾರ್ದು, ಒಳಗಡೆ ಇಲ್ಲಿರೋ ಥಾಟ್ಸ್ಗಳು ಚೇಂಜ್ ಆಗಬಾರ್ದು. ಸೊ ಅದು ಚೇಂಜ್ ಆಗಿದ್ರೆ ಸಾಕು, ಒಂದೇ ಥರ ಇರ್ತಾನೆ. ಯಾವಾಗ ನಮಗೆ ಅಹಂ ಬರುತ್ತೆ, ನಾನು ಅಂತ ಬರ್ತದೆ, ಅವಾಗೆಲ್ಲ ಚೇಂಜ್ ಆಗುತ್ತೆ. ಆ ಅಹಮ್ಮು ನಾನು ಕೆಲಸದಲ್ಲಿ ಮಾತ್ರ ಇಟ್ಕೋಬೇಕು, ವ್ಯಕ್ತಿತ್ವದಲ್ಲ. ವ್ಯಕ್ತಿತ್ವದಲ್ಲಿ ನಾವು ಯಾವಾಗ ಇಟ್ಕೋತೀವಿ, ನಮ್ಮನ್ನು ನಾವು ಹಾಳು ಮಾಡ್ಕೋತೀವಿ, ನಮ್ಮನ್ನು ನಾವು ತುಳ್ಕೋತೀವಿ. ಸೊ ಅದಕ್ಕೆ ಕೆಲಸದಲ್ಲಿ ಅಹಂ, ನಾನು, ಈ ಎರಡೂ ಪದಗಳನ್ನು ಕೆಲಸದ ಮೇಲೆ ಅಡಾಪ್ಟ್ ಮಾಡಿ ನೀವು. ಬಿಕಾಸ್ ವರ್ಕ್ ಅದು, ಇನ್ನು ಮಿಕ್ಕಿದ್ದಲ್ಲ ನಾವು. ಬೆಸ್ಟ್. ಅದಕ್ಕೆ ನಾನು ನಂದಾದಲ್ಲಿ ನಾವು ಹೋಗ್ತಾ ಇರ್ತೀನಿ, ಅದನ್ನು ಫೀಲ್ ಮಾಡ್ತಾ ಇರ್ತಾರೆ. ಏನು ಮಾಡೋಕ್ಕೆ ಆಡಿಯನ್ಸ್ಗೆ ವಿಸಲ್ ಕೊಡೋ ಮೂಮೆಂಟ್ಸ್ಗಳು ಕೊಡೋದು ಈಸಿ ಯೂಶಲಿ ಯಾವುದಾದ್ರೂ ಒಂದು ಸಿನಿಮಾದಲ್ಲಿ. ಆದರೆ ಒಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಅದು ಮೆಮೊರೇಬಲ್ ಆಗಿ ಅವ್ರು ಉಳಿಸೋದು ಅಂದರೆ ಅವ್ರ ಮೈಂಡಲ್ಲಿ ಉಳಿಯುವಂಥದ್ದು ತುಂಬ ಇದು. ಸೊ ಈ ಸತಿ ನಿಮ್ಮ ಫೋಕಸ್ ಯಾವುದ್ರ ಮೇಲೆ ಹೆಚ್ಚಾಗಿತ್ತು? ಎಲ್ಲ ಕ್ಯಾರೆಕ್ಟರ್ಗಳು ಉಳಿತಾವೆ ನಿಮ್ಗೆ. ಎಲ್ಲ ಕ್ಯಾರೆಕ್ಟರ್ಗಳು ಹೊರಗಡೆ ಬರ್ತಿದ್ದಂಗೆ ನಿಮ್ಗೆ ಎಲ್ಲ ಕ್ಯಾರೆಕ್ಟರ್ಗಳು ಮೈಂಡಲ್ಲಿ ಇರ್ತವೆ. ಸೊ ಆ ನೇಮ್ಗಳು ಮೈಂಡಲ್ಲಿ ಇರ್ತವೆ. ಸೊ ಎಲ್ಲ ಹೆಸರುಗಳು ಚೆನ್ನಾಗಿ ಕನೆಕ್ಟ್ ಆಗ್ತವೆ. ಡಾಕ್ ದೇವ, ಸಂಜು ಬಾಬಾ, ಧರ್ಮಣ್ಣ, ರಮೇಶ್ ಸಾರು, ಆ್ಯಂಡ್ ರವಿ ಸಾರ್ ಬಂದ್ಬಿಟ್ಟು ಅಣ್ಣಯ್ಯಪ್ಪ, ಆ್ಯಂಡ್ ಕಾಳಿದಾಸ, ಧ್ರುವರ್ ಕಾಳಿದಾಸ, ಆ್ಯಂಡ್ ನಮ್ಮ ಡಾರ್ಲಿಂಗ್ ಬಂದು ಕಾಲಭೈರವ. ಸೊ ಸತ್ಯವತಿ, ಶಿಲ್ಪಾ ಶೆಟ್ಟಿ ಅವರು, ಆ್ಯಂಡ್ ರೀಶ್ಮ ಅವರು ಮಚ್ಚಲಕ್ಷ್ಮಿ. ಸೊ ಲೈಕ್ ದಿಸ್ ಪ್ರತಿ ಪಾತ್ರಗಳು ಇವಾಗ ಎಲ್ಲನೂ ಇದಾಗ್ತವೆ, ಫೇಮಸ್ ಆಗ್ಬಿಡ್ತವೆ ನೇಮ್ಗಳು. ಸಾಮಾನ್ಯವಾಗಿ ಕೆಲವು ಹೆಸರುಗಳನ್ನ ಕೆಲವು ಹೇಳೋದು ಅದು ರೀಚ್ ಆಗೋದು ತುಂಬ ಕಷ್ಟ. ಕೆಲವು ಹೆಸರುಗಳು ರೀಚ್ ಆಗ್ಬಿಡುತ್ತೆ, ಕೆಲವು ಹೆಸರುಗಳೆಲ್ಲ ಫಾಸ್ಟಾಗಿ ರೀಚ್ ಆಗ್ತವೆ. ಶಿಲ್ಪಾ ಶೆಟ್ಟಿ ಮ್ಯಾಮ್ ಆ್ಯಕ್ಚುಲಿ ನಾನು ಸಿನಿಮಾ ಹೋಗ್ಬಿಟ್ಟೆ ನೋಡ್ತೀನಿ ಖಂಡಿತವಾಗ್ಲೂ. ಅವರು ಒಂದು ಶಾರ್ಟ್ ಆಗಿದ್ರು ಕೂಡ ತುಂಬ ಇಂಪ್ಯಾಕ್ಟ್ ಅಂತ ಅನಿಸುತ್ತೆ ಸರ್ ನಮಗೆ ಸಿನಿಮಾದಲ್ಲಿ ನೋಡಿದಾಗ. KD ಜರ್ನಿ ಪಾಸ್ಟ್ ಏನೋ ಒಂದು ಪ್ರತಿಬಿಂಬನ ಅಂತ ನಮಗೆ ಒಂದ್ಸತಿ ಅನಿಸುತ್ತೆ. ಇದಕ್ಕೆ ನೀವು ಉತ್ತರ ಕೊಡಬೇಡಿ, ನಾನು ಖಂಡಿತವಾಗ್ಲೂ ಸಿನಿಮಾ ಹೋಗ್ಬಿಟ್ಟು ನೋಡ್ತೀನಿ. ಶಿಲ್ಪಾ ಶೆಟ್ಟಿ ಮೇಡಮ್ನೇ ನೀವು ಅಂದರೆ ಅವರೇ ಮೊದಲು ಆಯ್ಕೆ ಇದ್ರಾ ಹಿಂಗೆ ಅಥವಾ ಬೇರೆ ಅವರು? ಹೌದು, ಇಲ್ಲ ಅವರೇ ಆಯ್ಕೆ ಇದ್ರು. ಓಕೆ. ಮತ್ತೆ ಸರ್ ಇವಾಗ ಸಾಮಾನ್ಯವಾಗಿ ಒಂದು ಸಿನಿಮಾ ಅಂತ ಬಂದಾಗ ಹೀರೋ ಮತ್ತು ವಿಲನ್ ಇವರ ನಡುವೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಈ ಲೈನ್ ಕ್ಲಿಯರ್ ಇರುತ್ತಾ ಅಥವಾ KD ಒಂದು ಜರ್ನಿನಲ್ಲಿ ಬ್ಲರ್ ಆಗ್ತಾ ಹೋಗುತ್ತಾ ಹೆಂಗೆ ಅಂತ? ಅಂದರೆ ಅರ್ಥ ಆಗಿಲ್ಲ. ಅಂದರೆ ಹೀರೋ ಮತ್ತು ಅಂದರೆ ವಿಲನ್ ಇವ್ರ ನಡುವೆ ಒಂದು ಲೈನ್ ಅಂತ ಇರುತ್ತೆ, ಅದು ಕ್ಲಿಯರ್ ಆಗುತ್ತಾ ಅಥವಾ ಅಂದರೆ KD ಒಂದು ಇಲ್ಲಪ್ಪ, ಇಲ್ಲಿ ಯಾರು ವಿಲನ್ನು? ಬೇಸಿಕಲಿ ವಿಲನ್ ನಾನೇ. KD ಸಿನಿಮಾಗೆ ವಿಲನ್ ನಾನೇ. ಇಲ್ಲ ನೀವೇ. ಮತ್ತು ಇನ್ನೊಂದೇನೆಂದರೆ ಇವಾಗ ರಮೇಶ್ ಅರವಿಂದ್ ಸರ್ ಆ್ಯಕ್ಚುಲಿ ಮಾತಾಡ್ತಾ ಹೇಳ್ತಾ ಇದ್ರು, ಕಂಪ್ಲೀಟ್ ಸಿನಿಮಾ ಪೂರ್ತಿ ಒಂದು ಹವಾಯಿ ಚಪ್ಪಲಿ ಹಾಕ್ಬಿಟ್ಟು ಧ್ರುವ ಸರ್ ಒಂದು ಲಾಂಗ್ ಫೈಟ್ ಬರುತ್ತೆ, ಅದು ರೇನ್ ಎಫೆಕ್ಟ್ನಲ್ಲೇ ಮಾಡಿರುವಂಥದ್ದು, ನೈಟ್ ಎಫೆಕ್ಟ್ ಬೇರೆ ಅಂತ. ಅಷ್ಟು ಕಷ್ಟವಾದ ಇಂಟೆನ್ಸ್ ಇರುವಂಥ ಒಂದು ಫೈಟ್ನ ಅವರು ಅಂದರೆ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ಆ್ಯಕ್ಟರ್ ಅಂದರೆ ಹೆಗಲ ಮೇಲೆ ಹೊತ್ಕೋತಾರೆ ರೆಸ್ಪಾನ್ಸಿಬಿಲಿಟಿ ಅಂತ ನಾವೊಂದು ಸೀನಲ್ಲಿ ನೋಡ್ಬೋದು. ಸೊ ಈ ರೀತಿ ಡೆಡಿಕೇಟೆಡ್ ಆ್ಯಕ್ಟರು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಸರ್ ಬೇಸಿಕ್ಲಿ? ಮಾಡಬೇಕು, ಕಲಾವಿದರು ಹೀರೋಗಳೊಂದು ಮಾಡದೇ ಇದ್ರೆ ನಾವು ಕ್ರಿಯೇಟ್ ಮಾಡಲ್ವಾ? ಹಿಂಗೆಲ್ಲ ಅದ್ಭುತವಾಗಿ ಹಿಂಗೆ ಇರಬೇಕು, ಇದೇ ಥರ ಇರಬೇಕು, ಈ ಮಟ್ಟಕ್ಕೆ ಇರಬೇಕು ಅಂತೆಲ್ಲ ಮಾಡಿದಾಗ ನೀವು ಅಷ್ಟು ಡೆಡಿಕೇಟ್ ಆಗಿ ಬರಬೇಕು. ಪ್ರತಿಯೊಬ್ಬ ಕಲಾವಿದನೂ ಅಷ್ಟೇ, ಪ್ರತಿಯೊಬ್ಬ ಕಲಾವಿದ ನಾಟ್ ಲೈಕ್ ಎ ಸ್ಮಾಲ್ ಜೂನಿಯರ್ ಆರ್ಟಿಸ್ಟ್ ಅಂತ ಅವನೆಲ್ಲ ಸೂಪರ್ ಸ್ಟಾರ್ವರೆಗೂ ನಾನು ಹೇಳ್ತಾ ಇರೋದು. ಸೂಪರ್ ಸ್ಟಾರ್ವರೆಗೂ ತಗೊಳ್ಳಿ ನೀವು. ಪ್ರತಿಯೊಬ್ಬ ಕಲಾವಿದ ಆ ಪಾತ್ರಕ್ಕೆ ಬಂದಾಗ ನಂದದು ನಾನದು ಅಂತ ಬರಬೇಕು. ಅವನು ಪಾತ್ರಕ್ಕೆ ಬಂದಾಗ ಅದು ಎಲ್ಲ ಅವರು ಜಸ್ಟಿಫಿಕೇಶನ್ ಮಾಡ್ಕೊಳ್ಳೇಬೇಕು. ಸೊ ಇಲ್ಲಾಂದ್ರೆ ನಾವು ಕತೆ ಯಾಕೆ ಬರೀಬೇಕು, ಅವರು ಆ ಕಲಾವಿದರನ್ನ ಯಾಕೆ ಹಾಕಬೇಕು? ಸೊ ಮಾಡಲೇಬೇಕು 100%. ಮೊದಲನೇ ಸರಿ ಮಚ್ಚಿಡ್ಸಿದ್ದೀರಾ, ಇದಕ್ಕೊಂದು ದೊಡ್ಡ ಹಿಸ್ಟ್ರಿ ಇದೆ. ಶಿವಣ್ಣ ಆಗಿರ್ಬೋದು, ಡಿ ಬಾಸ್ ಆಗಿರ್ಬೋದು, ನಿಮ್ಮ ಡಾರ್ಲಿಂಗ್ ಕಿಚ್ಚ ಸುದೀಪ್ ಸರ್ ಎಲ್ಲರೂ ಹಿಡಿದಿದ್ದಾರೆ. ಯಾರ ಕೈನಲ್ಲಿ ನೋಡೋದಕ್ಕೆ ಇಷ್ಟ ನಿಮಗೆ? ಇಲ್ಲಪ್ಪ, ನಾನು ಅವ್ರವ್ರದ್ದೇ ಒಂದು ಸ್ಟೈಲು, ಅವ್ರವ್ರದ್ದೇ ಒಂದು ಸ್ಟೈಲಲ್ಲಿ ಹಿಡ್ದಿದ್ದಾರೆ. ದರ್ಶನ್ ಒಂದು ಸ್ಟೈಲಲ್ಲಿ ಹಿಡ್ದಿದ್ದಾರೆ. ಸೊ ಡಿಫ್ರೆಂಟ್ ಸ್ಟೈಲು. ಆ್ಯಂಡ್ ಒಂದ್ಸರಿ ಅದು ದೊಡ್ಡ ಮಚ್ಚು ಆ ದರ್ಶನ್ ಅವ್ರು ಇರೋ ಹೈಟ್ಗೆ ಮಚ್ಚು ಸ್ವಲ್ಪ ಚಿಕ್ಕದಾಗೋಯ್ತು. ಆಮೇಲೆ ಅದನ್ನು ರೆಡಿ ಮಾಡಿ ಬೇರೆ ಮಚ್ಚುಗಳನ್ನ ರೆಡಿ ಮಾಡಿಸಿ ತಂದ್ವಿ.
ರೆಡಿ ಮಾಡಿಸಿ. ಅದೊಂದು ಸ್ಟೈಲು, ದರ್ಶನ್ ಅವ್ರು ಹಿಡಿಯೋ ಮಚ್ಚ ಸ್ಟೈಲೇ ಬೇರೆ, ಅಣ್ಣ ಶಿವಣ್ಣ ಹಿಡಿಯೋ ಸ್ಟೈಲೇ ಬೇರೆ. ದರ್ಶನ್ ಅವರು ಮಚ್ಚಿ ಹಿಡಿಯೋ ಸ್ಟೈಲ್ ಬಂದ್ಬಿಟ್ಟು ಕನೆಕ್ಟ್ ಆಗಿದ್ರಾ ಒಡಿ ಅನ್ನೋ ಲೆವೆಲ್ಗೆ. ಶಿವಣ್ಣ ಹಿಡಿಯೋದು ಎಮೋಷನ್ಸ್ ಆಗುತ್ತೆ. ಶಿವಣ್ಣ ಹಿಡಿಯೋದು ಎಮೋಷನ್ಸು, ಯಾಕೆಂದರೆ ಬಿಕಾಸ್ ಆಫ್ ಫೇಸ್ ಆ್ಯಂಡ್ ದೆನ್ ಇದು. ಇಲ್ಲಿ ಧ್ರುವ ಅವರು ಹಿಡಿಯೋದು ಬೇರೆ ಥರ. ಅದನ್ನು ಹಿಡಿದಾದ್ಮೇಲೆ ಇವೆರಡು ಪಿಕ್ಚರ್ದು ಹೇಳಿದ್ನಲ್ಲ, ಹಿಡಿದಾದ್ಮೇಲೆ ನೀವು ಸಿನಿಮಾ ನೋಡಾದ್ಮೇಲೆ ಕೇಳಿ, ಮತ್ತೆ ಇದನ್ನು ಹೇಳ್ತೀನಿ ಕೇಳಿ. ಹಾಂ ಸರಿ ಓಕೆ ಸರಿ. ಇವಾಗ ಕೊನೆಯ 2 ಪ್ರಶ್ನೆ. ಒಬ್ಬ ವ್ಯಕ್ತಿ ಕೇಡಿ ಆಗ್ತಾನೆ, ಸಮಾಜ ಅವನನ್ನು ಕೇಡಿಯಾಗಿ ರೂಪಿಸುತ್ತಾ? ಗೊತ್ತಿಲ್ಲ ನನಗೆ. ನಾವು ಇದು ಫ್ಯಾಮಿಲಿಯಲ್ಲೇ ರೂಪಿಸ್ಬೋದು, ಇಲ್ಲ ನೀವೇ ಈಗ ರೂಪಿಸ್ಬೋದು ನನ್ನ, ಹಿಂಗೆ ಗೊತ್ತಿಲ್ಲ. ಅದಾದ ಸಂದರ್ಭ. ಓಕೆ. ಸೊ ಇಷ್ಟೆಲ್ಲ ಒಂದು ಅಂದರೆ ಚೆನ್ನಾಗಿರೋ ಒಂದು ಪ್ರಾಡಕ್ಟ್ ಬರ್ತಾ ಇದೆ ಅಂದರೆ ಆಬ್ವಿಯಸ್ಲಿ ಕಣ್ಗಳು ಬೀಳೋದು ಸರ್ವೇ ಸಾಮಾನ್ಯ ಅಂತ ನಾವು ಹೇಳ್ಬೋದು. ಸೊ ಎಲ್ಲ ಅಂದರೆ ಅನ್ಸರ್ಟಿಫೈಡ್ ಕಂಟೆಂಟ್ ಅಂತ ಟ್ರೇಲರ್ ಆ್ಯಕ್ಚುಲಿ ರಿಮೂವ್ ಮಾಡಿ ಮತ್ತೆ ಹಾಕ್ಸಿರುವಂಥದ್ದು, ಅಥವಾ ಒಂದು ಸಾಂಗ್ಗೆ ನೆನೆ ಅದೇ ಸುದೀಪ್ ಸರ್ ಹೇಳ್ದಂಗೆ ನಮ್ಮವ್ರ ಮೇಲೆ ನಾವು ಅಷ್ಟೊಂದು ಹಾರ್ಶ್ ಆಗಿರಬಾರ್ದು, ಪ್ರೀತಿ ತೋರಿಸಬೇಕು ಅಂತ. ಇದ್ರ ಎಲ್ಲರ ನಡುವೆ ಕೇಳಿ ಅನ್ನುವಂಥ ಒಂದು ಬ್ಯೂಟಿಫುಲ್ ಜಗತ್ತನ್ನು ನಮಗೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಷ್ಟು ಒಂದು ಸ್ಟಾರ್ ಕ್ಯಾಸ್ಟು ಅಂದರೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ಈ ಒಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ, ಕೇಡಿ ಹಬ್ಬವನ್ನು. ಬರ್ತಾ ಇದ್ದೀರಾ 30ನೇ ತಾರೀಕು. ನಿಮಗೆ ಎಷ್ಟು ಸಂತೋಷ, ಪ್ರೀತಿಯಿಂದ ನಿಮ್ಮ ಒಂದು ಸ್ಟೈಲ್ನಲ್ಲಿ, ಮಂಡ್ಯ ಸ್ಟೈಲ್ನಲ್ಲಿ ನಮಗೆ ಆಡಿಯನ್ಸ್ ಕರೆದುಬೇಡಿ. ಥ್ಯಾಂಕ್ ಯು. ನೀವು ಹೇಳ್ದಂಗೆ ಸೆನ್ಸಾರ್ದು ಒಂದು ಗೈಡ್ಲೈನ್ಸ್ ಇದೆ, ನಾನು ಆವಾಗಲೇ ಕ್ಲಾರಿಫಿಕೇಶನ್ ಮಾಡ್ತೀನಿ. ಅವ್ರದ್ದು ಒಂದು ಗೈಡ್ಲೈನ್ಸು. ಸಿನಿಮಾ ಅಂತಂದಾಗ ಸಿನಿಮಾಗಳಿಗೆ ನಾವು ಥಿಯೇಟ್ರಿಗೆ ತಂದು ರಿಲೀಸ್ ಮಾಡ್ತೀವಿ ಅಂದಾಗ ಯೂಟ್ಯೂಬಲ್ಲಿ ಬಿಡೋಕ್ಕೂ ಒಂದು ಗೈಡ್ಲೈನ್ಸ್ ಇದೆ, ಅದು ನಮಗೆ ಗೊತ್ತಿರಲಿಲ್ಲ. ಸೊ ಆ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ತಿರ್ಗಿ ಅದು ಮಾಡಿದ್ವಿ. ಅವ್ರದ್ದು ಗೌರ್ಮೆಂಟ್ ರೂಲ್ಸ್ ಅಲ್ಲ ಫಾಲೋ ಮಾಡಲೇಬೇಕಾಗುತ್ತೆ, ಯಾಕಂದರೆ ಅದು ಗೈಡ್ಲೈನ್ಸು. ಮತ್ತು ತಿರ್ಗಿ ಅವರೆಲ್ಲ ಆಫೀಸರ್ಸ್ಗಳು ಅವ್ರೇನಿದೆ ಸಮಾಜದಲ್ಲಿ ಈ ಥರದ್ದು ಆಗಬಾರ್ದು, ಹಿಂಗೆ ಆಗಬಾರ್ದು ಅನ್ನೋದೊಂದು ಅವ್ರದ್ದೇ ಗೈಡ್ಲೈನ್ಸ್ ಇದೆ, ಅದನ್ನು ನೋಡ್ಕೊಡ್ತಾರೆ. ತಪ್ಪೇನಿಲ್ಲ, ಅವ್ರ ಜಾಬ್ ಅವ್ರು ಮಾಡ್ತಾರೆ. ಸೊ ಬೇರೆದೆಲ್ಲ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಯಾರು ಬಂದು ಕಾಲು ಎಳೆಯೋರಾಗಲಿ, ಇನ್ನೊಬ್ಬ ಕಿಂಡೋಲ್ ಮಾಡೋದಾಗಲಿ, ಪಾಪ ಯಾರು ಏನು ಬೇಕು ಅಂತ ಮಾಡಲ್ಲ. ಅಕಸ್ಮಾತ್ ಹಂಗೂ ಏನಾದ್ರೂ ತುಂಬ ನಗ್ನಗ್ತಾ ಖುಷಿಯಿಂದ ಯಾರು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗಲಿ, ಓಕೆ, ಅವ್ರು ತೃಪ್ತಿ ಆಗಲಿ. ಇನ್ನೊಬ್ಬನಂದರೆ ಈಗ ಪ್ರೇಮ್ನೇ ತಗೊಂಡು ಕಿಂಡಲ್ ಮಾಡಿ, ಪ್ರೇಮ್ನೇ ತೊಗೊಂಡೋಗ್ಬಿಟ್ಟು ನೀವು ಟ್ರೋಲ್ ಮಾಡಿ, ಸೊ ಅದನ್ನು ಅವ್ರು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಅವ್ರು ಖುಷಿ ಬೀಳ್ತಿದ್ದಾರೆ ಅಂತ ಅರ್ಥ. ಅಂದರೆ ನಮ್ಮನ್ನು ನೋಡಿ ಅವ್ರು ಖುಷಿ ಬೀಳ್ತಿದ್ದಾರೆ ಅಂದರೆ ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ ಅಂತ. ಪಾಪ ಖುಷಿಯಾಗಿದ್ದಾನಲ್ಲ ನಮ್ಮನ್ನು ಕಾಲಲ್ಲಿ ಕಂಡು ನಮ್ಮನ್ನ, ಅದಕ್ಕಿಂತ ಇನ್ನೇನು ಖುಷಿ, ನಮಗೂ ಖುಷಿ ಅಲ್ವಾ ಪಾಪ, ಒಳ್ಳೇದಾಗಲಿ ಬಿಡ ನಿನಗೆ ಅಂತ. ಸೊ ಸಿಂಪಲ್. ಆ್ಯಂಡ್ ಇವತ್ತು 30ನೇ ತಾರೀಕು ಬರ್ತಿದೆ. ಸೊ 30ನೇ ತಾರೀಕು ಸಿನಿಮಾ ನೋಡಿ ಆ್ಯಂಡ್ ಎಲ್ಲರೂ ಪ್ರೀತಿಯಿಂದ ಆರೈಸಿ ಅಂತ ಕೇಳ್ತೀನಿ. ಇನ್ನೇನು ಕೇಳಕ್ಕೆ ಸಾಧ್ಯ ಅಲ್ವೇನ್ ರಾಣ? ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಎಲ್ಲ ಆಡಿದ್ದೀನಿ ಮಗನೇ, ಎಲ್ಲ ನೋಡ್ಕೊಳ್ಳಿ ನೀವೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಕಂದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ನಿರ್ದೇಶಕರಾದಂತಹ ಪ್ರೇಮ್ ಸರ್ ಅವರ ಮಾತುಗಳು. ಕೇಡಿ ಸಿನಿಮಾ ಇದೆ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ. ಪ್ರತಿ ಸರಿ ಹೇಳ್ದಂಗೆ ಸೇ ನೋ ಟು ಪೈರಸಿ.